ಅರ್ಹರಾಗಬೇಕು. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಲು ಕೂಡ ಅವರಲ್ಲಿ ಕೊಡ್ತಾ ಇದ್ದೇವೆ. ಹಾಗೆ ಮುತ್ತಣ್ಣ ಅವರು ಮಾಜಿ ನಿರ್ದೇಶಕ ಸಹಕಾರ ಸಂಘದ ಚಿಲ್ಕಾಲ್ಪತಿ ತಾಲೂಕು ರೈತರ ಸಹಕಾರ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಹಿರಿಯ ಸಹಕಾರಿಗಳಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಡಾಕ್ಟರ್ ಮನೋರಂಜನ್ ರೆಡ್ಡಿ ಅವರು ಕಾರ್ಯಕ್ರಮಗಳು ಯಶಸ್ವಿಯಾಗಿ ಪ್ರಚಾರಕ್ಕೆ ಒಂದು ಮಾನ್ಯತೆ ನೀಡತಕ್ಕಂಥ ಎಲ್ಲ ಒಂದು ಮಾಧ್ಯಮ ಮಿತ್ರರಿಗೂ ಸಹ ಒಂದು ಕಾರ್ಯಕ್ರಮ ಮತ್ತು ಮಾಧ್ಯಮ ಮಿತ್ರರಿಗೂ ಸಹ ಒಂದು ಕಾರ್ಯಕ್ರಮ ಪರವಾಗಿ ಸ್ವಾಗತವನ್ನು ಕೋರುತ್ತೇವೆ. ಹಾಗೆ ಎಲ್ಲ ಒಕ್ಕೂಟದ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕು ಅಂತ ನಮ್ಮ ನಿರ್ದೇಶಕರಲ್ಲಿ ಇದನ್ನ ಸಹಕಾರ ಸಂಘಗಳಲ್ಲಿ ಹಾಲಿನ ಗುಣಮಟ್ಟ ಏನಾಗ್ತದೆ ಅದ್ರ ಜೊತೆಗೆ ಏನು ನೀವು ಹಸುವನ್ನ ಖರೀದಿ ಮಾಡ್ತೀರಾ ಅದು ಕೂಡ ನಮ್ಮ ಒಕ್ಕೂಟದ ವತಿಯಿಂದ ನಿಮಗೆ ಪತ್ರಿಕಾ ಮಾಧ್ಯಮದವರು ಏನು ಕ್ಷೀರ ಸಂಜೀವನಿ ಕಾರ್ಯಕ್ರಮದಡಿಯಲ್ಲಿ ಏನೇನು ಕಾರ್ಯಕ್ರಮಗಳು ಮಾಡ್ತೀವಿ, ಅವೇರ್ನೆಸ್ ಕಾರ್ಯಕ್ರಮ ಮಾಡ್ತೀವಿ. ಬಹುಮುಖ್ಯವಾಗಿ ನಮ್ಮ ತಾಲೂಕಿನಲ್ಲಿ 15 ಮಹಿಳಾ ಸಹಕಾರ ಸಂಘಗಳಿವೆ. ಬೇರೆ ತಾಲೂಕುಗಳಲ್ಲೆಲ್ಲ 4, 5, ಉಡುಗೊಂಡೆಯಲ್ಲಿ 7, ಅಂದರೆ ಚಿಂತಾಮಣಿ ಗೋರಿಬಿದ್ನೂರಲ್ಲಿ 30 ಸೊಸೈಟಿಗಳಿವೆ. ಬಹಳಷ್ಟು ಜೆಂಟ್ಸ್ ಸೊಸೈಟಿಗಿನ ಜನರಲ್ ಸೊಸೈಟಿಗಿನ ಮಹಿಳೆಯರೇ ಇದಕ್ಕೆ ಪೂರ್ವ ಹಂತದಿಂದ ಇವತ್ತವರೆಗೂ ನಮಗೆ 5,04,000 ಲೀಟರ್ನ ಕಳಿಸ್ಕೊಡ್ತಾ ಇರತಕ್ಕಂಥ ಮಹಿಳೆಯರಿಗೆ ನಾನು ಕೃತಜ್ಞತೆ. ಯಾಕೆಂದರೆ ಜನರಲ್ ಡೈರಿಗಳಷ್ಟೇ ಅಲ್ಲಿ ಕೆಲಸ ಮಾಡೋರು 5,04,000 ಲೀಟರ್ ಹಾಲು ತಗೊಂಡ್ಬರ್ತಾ ಇರೋರು ನಿಮ್ಮಗಳಿಗೆ ನಾವು ಕೃತಜ್ಞತೆ ಹೇಳಬೇಕು. ಆದರೆ ಪರಿಸ್ಥಿತಿ ಇಲ್ಲೇನಾಗಿದೆ ಅಂದರೆ 15 ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘಗಳಿದೆ. ಸರ್ಕಾರ ಬಹಳಷ್ಟು ಮಹಿಳೆಯರಿಗೆ ಅಂತ ಸ್ಟೆಪ್ ಯೋಜನೆಯನ್ನ ರೂಪಿಸಿ 1ನೇ ಹಂತದಿಂದ ಈಗ 5ನೇ ಹಂತ ನಾವು ಇದು ಮಾಡ್ತಾ ಇದ್ದೀವಿ. 6ನೇ ಹಂತ ಕೂಡ ಏನು ತಯಾರಿ ಕೂಡ ಮಾಡಿಕೊಂಡಿದ್ದಾರೆ. ಈಗ ಏನು ಈ ಸ್ಟೆಪ್ ವಿಭಾಗದಲ್ಲಿ ಏನೇನು ಕಾರ್ಯಕ್ರಮಗಳು ಕೊಡ್ತಾ ಇದ್ದೀವಿ ಅಂದರೆ ಸೊಸೈಟಿಗಳಿಗೆ ಏನೇನು ಅನುಕೂಲಗಳು ಬೇಕು, ಟೇಬಲಿಂದ ನಿಮಗೆ ಗಾಡ್ರೇಜ್ ಬೀರುವಿಂದ ನಿಮಗೆ ಹಸುಗಳಿಗೆ ಹೆಣ್ಣು ಮಕ್ಕಳು ತಗೊಳ್ಳೋದಿಲ್ಲ, ಇವರಿಗೆ ಒಂದು ರೂಪ ಕೊಡಬೇಕು. 46,000 ರೂಗಳನ್ನು ನಮ್ಮ ಸೊಸೈಟಿಯಿಂದ ಕೊಟ್ಟು ಸಾಲದ ರೂಪ ಅಂದರೆ ಮತ್ತೆ ವಾಪಸ್ ಕಟ್ಟಬೇಕು, ಆದರೆ ಬಡ್ಡಿ ರಹಿತ, ಬಡ್ಡಿ ಇರೋದಿಲ್ಲ ಆ ಸೊಸೈಟಿಗೆ. ಈಗ ಫಾರ್ ಎಕ್ಸಾಂಪಲ್ ಚಲ್ಕಾಯಲ್ಪರ್ತಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘ, ಆ ಸಂಘಕ್ಕೆ ನಾವು ಎಷ್ಟು 4 ಲಕ್ಷ ಈಗ 7 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಇಟ್ಕೊಂಡ್ರೆ ನಾವು ಹಂತವಾಗಿ ಒಂದು ತಾಲೂಕಿಗೆ 2-3 ಬರುತ್ತೆ. ಅದು ಹಂತವಾಗಿ ನಾನು 7 ವರ್ಷ ನಿರ್ದೇಶಕರಾದಾಗ ನಾನು ಹಂತವಾಗಿ ಈ ವರ್ಷ ಒಂದು ಸೊಸೈಟಿ ಕೊಟ್ಟರೆ ಸ್ಟೆಪ್ ಯೋಜನೆನ ಇನ್ನೊಂದು ಸಲ ಇನ್ನೊಂದು ಸೊಸೈಟಿ ಕೊಡೋದು. ಆ 7 ಲಕ್ಷ ಸ್ವಚ್ಛತೆ ಬಗ್ಗೆ ಆಗಲಿ ಇನ್ನೊಂದು ಬಗ್ಗೆ ಆಗಲಿ ಹೇಳ್ಕೊಳಂಗೇನಿಲ್ಲ, ಎಲ್ಲರೂ ತಿಳಿದೇ ಇರ್ತಾರೆ. ಆದರೆ ಏನಪ್ಪ ಅಂದರೆ ಇದರೊಳಗೆ ನಾವು ಸ್ವಲ್ಪ ಇನ್ನು ತಿಳ್ಕೊಬೇಕು, ಹೆಚ್ಚಿಗೆ ನಮಗೆಲ್ಲ ಗೊತ್ತು ಅನ್ನೋಕ್ಕೆ ಆಗಲ್ಲ. ಎಲ್ಲ ಗೊತ್ತಿರೋದ್ರ ಬಗ್ಗೆ ಇನ್ನೂ ಸ್ವಲ್ಪ ಹೆಚ್ಚಿಗೆ ತಿಳ್ಕೊಳ್ಳೋಕ್ಕೆ ಈ ಯೋಜನೆ ಮಾಡ್ತಾ ಇರೋದು. ಎಲ್ಲದಕ್ಕೂ ಒಂದು ಹಸುಗಳನ್ನ ಖರೀದಿ ಮಾಡಲಿ ಅಂತಲೇ ಇವಾಗ ಏನೇ ಇನ್ಸೂರೆನ್ಸ್ ವಿಮೆ ಆಗಲಿ ಎಲ್ಲ ಜಾಸ್ತಿ ಮಾಡಿದ್ದೀವಿ ಅಲ್ವಾ. ಅದಕ್ಕಾಗಿ ನೀವು ಸ್ವಲ್ಪ ಹಸುಗಳು ತಗೊಳ್ರಿ, ಅದರಿಂದ ಇನ್ನೂ ಜಾಸ್ತಿ ಹಾಲು ಹಾಕ್ಬೋದು. ಆ ಜಾಸ್ತಿ ಹಾಲು ಹಾಕಿದ್ರೆ ನಮ್ಮಲ್ಲಿಂದ ಜಾಸ್ತಿ ಅನುಕೂಲ ಇರುತ್ತೆ, ನಿಮ್ಮಲ್ಲಿ ಜಾಸ್ತಿ ಹಾಲು ಬಂದಷ್ಟು ನಮಗೂ ಜಾಸ್ತಿ ಅನುಕೂಲ ಮಾಡೋಕ್ಕೆ ಅವಕಾಶ ಆಗುತ್ತೆ. ಇದರಿಂದ ಎಲ್ಲರೂ ತಿಳಿದಿರೋದ್ರಿಂದ ಏನು ಇದು ಮಾಡೋಕ್ಕಾಗೋದಿಲ್ಲ. ಇಷ್ಟೆಲ್ಲ ಮಾತಾಡೋಕ್ಕೆ ನಮ್ಗೆ ಅವಕಾಶ ಕೊಡ್ತೀವಿ. ನಮ್ಮ ಒಂದು ಗ್ರಾಮೀಣಾಭಿವೃದ್ಧಿಯಲ್ಲಿ ಗ್ರಾಮಗಳ ಮಟ್ಟದಲ್ಲಿ ಅಭಿವೃದ್ಧಿನ ಸಾಧಿಸಬೇಕಾದ್ರೆ ಹೆಣ್ಮಕ್ಳ ಪಾತ್ರ ಬಹಳನೇ ಮುಖ್ಯ ಅನ್ನೋದನ್ನು ಅರಿವುಕೊಂಡು ಮನಗಂಡು ಎಲ್ಲೆಲ್ಲಿ ನಾವು ಹೆಣ್ಮಕ್ಳು ಇರೋ ಕಡೆನೇ ಹೆಣ್ಮಕ್ಳದೇ ಸಂಘಗಳನ್ನು ಸ್ಥಾಪನೆ ಮಾಡಿದಾಗ ಆ ಹಳ್ಳಿಗಳಲ್ಲಿ ಸಕಾಲವಾಗಿ ಸರಾಗವಾಗಿ ಏನು ರಾಜಕೀಯಗಳು ಅದು ಇದು ಇಲ್ಲದಂಗೆ ಚೆನ್ನಾಗಿ ತನ್ನ ಏನು ಡೈರಿಗಳನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ
ಅಂಥ ಒಂದು ಮಹಿಳೆಯರಿಗೆ ಮತ್ತು ಇನ್ನಷ್ಟು ಶೈಕ್ಷಣಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಮಹಿಳೆಯರನ್ನ ಮೇಲ್ಕೆತ್ತಬೇಕು ಅಂತ ಒಂದು ಉದ್ದೇಶನ ಇಟ್ಕೊಂಡು ಕರ್ನಾಟಕ ರಾಜ್ಯ ಸರ್ಕಾರ, ಕಾಮ ಮತ್ತು ಒಕ್ಕೂಟ ಏನು ಮಾಡಿದ್ದೀವಿ ಅಂದರೆ ಅದನ್ನು ಕ್ಷೀರ ಸಂಜೀವಿನಿ ಅಂತ ಒಂದು ಕಾರ್ಯಕ್ರಮಗಳು ತಂದಿದ್ದೀವಿ. ಅದರಲ್ಲಿ 1, 2, 3, 4, 5 ಹಾಗೆ ಆ ಥರ 5 ಹಂತಗಳಲ್ಲಿ ಏನಪ್ಪ ಮಾಡ್ತೀವಿ ಆ ಥರ ಇದನ್ನು ಹಂತಗಳಲ್ಲಿ ಕಾರ್ಯಕ್ರಮಗಳು ತಂದು ಈಗ 6ನೇ ಹಂತನೂ ಬಂದಿದೆ. ಈ ಪ್ರಸ್ತುತ ನಾವು ನೋಡ್ತಿರ್ತಕ್ಕಂಥ ಕಾರ್ಯಕ್ರಮ ಏನಪ್ಪ ಅಂದರೆ ಕ್ಷೀರ ಸಂಜೀವಿನಿ ಹಂತ 5ರಲ್ಲಿ ನಾವೇನು ಹೆಣ್ಮಕ್ಳಿದ್ದಾರೆ, ಹೆಣ್ಮಕ್ಳಲ್ಲಿ ಮಹಿಳಾ ಸೊಸೈಟಿಗಳಿವೆ, ಸಂಘಗಳಿದ್ದಾವೆ, ಅಂಥ ಸಂಘಗಳಿಗೆ ಆದ್ಯತಾ ಗುಂಪಿನ ಮಹಿಳೆಯರಿಗೆ 14 ಜನಕ್ಕೆ ನಾವು ಒಬ್ಬರಿಗೆ 46,000 ರೂಪಾಯಿಗೆ ಬಡ್ಡಿ ರಹಿತ ಹಣವನ್ನು ಕೊಟ್ಟು ಅದಕ್ಕೆ ಮಿಕ್ಕಿದ್ದು ಹಣವನ್ನು ಹೆಣ್ಮಕ್ಳು ಹಾಕ್ಕೊಂಡು ಒಂದು ಹಸುವನ್ನು ಖರೀದಿ ಮಾಡಿ ಹಾಲನ್ನು ಒಕ್ಕೂಟಕ್ಕೆ ಸಂಘಕ್ಕೆ ಸರಬರಾಜು ಮಾಡಿದಾಗ ಸಂಘದಲ್ಲೂ ಕೂಡ ಹಾಲಿನ ಶೇಖರಣೆ ಜಾಸ್ತಿ ಆಗ್ತದೆ. ಮತ್ತು ನಿಮ್ಗಳಿಗೂ ಕೂಡ ಯಾರಿಗೆ ಈಗ ಇದು ಹಸುವನ್ನು ಖರೀದಿ ಮಾಡೋಕ್ಕೆ ಶಕ್ತಿ ಇರಲ್ಲ, ಅವ್ರಿಗೆ ಇದಿರಲ್ಲ ಅಂಥವ್ರು ಕೂಡ ನಾವು ಒಕ್ಕೂಟದ ವತಿಯಿಂದ ಮತ್ತು ಕಾಮ ವತಿಯಿಂದ ಸರ್ಕಾರದ ನಿಮಗೆ ಸಹಾಯ ಮಾಡಿ ನಿಮ್ಮ ಒಂದು ಆರ್ಥಿಕ ಮಟ್ಟನ ಕೂಡ ಸುಧಾರಿಸಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ನಾವು ಈಗಾಗಲೇ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈಗಾಗಲೇ 5 ಸಂಘಕ್ಕೆ ಕೊಟ್ಟಿದ್ವಿ. ಆ 5 ಸಂಘಗಳು ಕೂಡ ಈಗಾಗಲೇ ಹೆಣ್ಮಕ್ಳು ಕೂಡ ಇದನ್ನು ಹಸುಗಳನ್ನು ಖರೀದಿ ಮಾಡೋದು ಅಂತ ನಮ್ಮಲ್ಲೇ ಖರೀದಿ ಮಾಡೋದು ಅಂತಲ್ಲ, ನಾವೇನು ಹೇಳ್ತೀವಿ ಮುಂಚೆ ಹೇಳಿದ್ದೀವಿ ನಮ್ಮಲ್ಲಿರಬಾರ್ದು. ಈಗ ಪಕ್ಕದಲ್ಲಿ ಈಗ ಆಂಧ್ರ ಪ್ರದೇಶ ಇದೆ, ನಮ್ಮ ಜಿಲ್ಲೆಯಲ್ಲಿ ಬಿಟ್ಟು ಪಕ್ಕದಲ್ಲಿರ್ತಕ್ಕಂಥ ಆಂಧ್ರ ಪ್ರದೇಶದಲ್ಲಿ ತಗೊಂಬಂದಾಗ ಏನಾಗುತ್ತೆ, ಇಲ್ಲೇ ತಗೊಂಡು ಇಲ್ಲೇ ಆಗುತ್ತೆ, ಅದೇ ಅಲ್ಲೇ ಬರ್ತಿರ್ತದೆ, ಅದು ಬೇಡ.